ಅವೆಲ್ಲ ಹಾಕಿ ಕುದಿಸ್ತಾ ಕುದಿಸ್ತಾ ಹೇಗೆ ಬರ್ಬೇಕಂತ ಹೇಳಿದ್ರೆ ಒಂಥರ ಜೆಲ್ ಥರ ಬರ್ಬೇಕದು. ಒಂದು 2 ರಿಂದ 3 ಚಮಚ ಕೊಬ್ಬರಿ ಎಣ್ಣೆನ ಹಾಕೋಬೇಕು. ತೆಂಗಿನ ತುರಿಯನ್ನು ರುಬ್ಬಿ ಅದರದ್ದು ಹಾಲು ತೆಗಿಬೇಕು. ಆ ಹಾಲಿನ ಸಮ ಪ್ರಮಾಣದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಅಲೋವೆರಾ ಜೆಲ್ಲನ್ನು ಅದರಲ್ಲಿ ಮಿಶ್ರಣ ಮಾಡ್ಕೋಬೇಕು. ಅಂಟವಾಳಕಾಯಿ ಅಥವಾ ಶೀಗೆಕಾಯಿಯಿಂದ ತಲೆ ತೊಳಿಬೇಕು. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ ಮುರುಕಟ್ಟಿ. ಆತ್ಮೀಯರೇ, ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಹೇರ್ ಸ್ಮೂತನಿಂಗ್ ರೆಮಿಡಿ ಅಟ್ ಹೋಮ್, ಅಂದರೆ ಕೂದಲನ್ನು ಮೃದುವಾಗಿ ಹೊಳಪನ್ನು ಹೆಚ್ಚಿಸುವ ಒಂದು ಅದ್ಭುತವಾಗಿರ್ತಕ್ಕಂಥ ಮನೆಮದ್ದು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ಅದೇನು ಅಂತ ಹೇಳಿದ್ರೆ, ಮನೆಯಲ್ಲೇ ಸುಲಭವಾಗಿ ಸಿಗ್ತಕ್ಕಂಥ ಮನೆಮದ್ದುಗಳಿವು. ಹೇಗೆ ಮಾಡೋದಂತ ನೋಡೋಣ. ಅಗಸೆ ಬೀಜವನ್ನು ತೆಗೆದುಕೊಳ್ಳಿ. ಅಗಸೆ ಬೀಜ ಮತ್ತು ಅದರ ಜೊತೆಗೆ ಏನು ಮಾಡಬೇಕಂದ್ರೆ ಅಕ್ಕಿ ಹಿಟ್ಟು, ಅಗಸೆ ಬೀಜ ಮತ್ತು ಅಕ್ಕಿ ಹಿಟ್ಟು ಎರಡನ್ನೂ ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಳಿ. ಮೊದಲು ಒಂದು 4-5 ಚಮಚದಷ್ಟು ಅಗಸೆ ಬೀಜವನ್ನು ಚೆನ್ನಾಗಿ ಕುದಿಸ್ಬೇಕು. ಹೇಗೆ ಕುದಿಸ್ಬೇಕು ಅಂತ ಹೇಳಿದ್ರೆ, ಒಂದು ಅರ್ಧ ಲೀಟ್ರ್ ನೀರು ಹಾಕಿ ಕುದಿಸ್ತಾ 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 ಅಂದರೆ 500 ml ನೀರು ಕುದ್ದು ಅದು 100 ml ಇಳಿಬೇಕು. ಅಷ್ಟು ಚೆನ್ನಾಗಿ ಕುದಿಸ್ಬೇಕು. ಅದ್ರ ಮೇಲಿರ್ತಕ್ಕಂಥ ಲೋಳೆ ಅಂಶ ಎಲ್ಲ ಬಿಡುತ್ತೆ ಅಗಸೆ. ಹಾಗೆ ಬಿಟ್ಟಾಗ ಅದನ್ನೇನು ಮಾಡಬೇಕಂದ್ರೆ ಮತ್ತೆ ಅದನ್ನು ತಣ್ಣಗಾಗೋರಿಗೆ ಬಿಡಬೇಕು. ತಣ್ಣಗಾಗೋರಿಗೆ ಬಿಟ್ಟು ಅದನ್ನೇನು ಮಾಡ್ಬೇಕಂತ ಹೇಳಿದ್ರೆ ಒಂದು ಬಟ್ಟೆಗೆ ಹಾಕಿ ಚೆನ್ನಾಗಿ ಹಿಂಡಬೇಕು. ಹಿಂಡಿದಾಗ ಆ ಅಗಸೆ ಬೀಜದ ಮೇಲಿರ್ತಕ್ಕಂಥ ಕೆಲವೊಂದಿಷ್ಟು ಸ್ಮೂತ್ ಆಗಿರ್ತಕ್ಕಂಥ ಜೆಲ್ ಏನಾಗುತ್ತೆ, ಆ ಒಂದು ಹಿಂಡಿದಾಗ ಬೇರೆ ಸಪ್ರೇಟ್ ಆಗುತ್ತೆ. ಅದರಲ್ಲಿ ನಾವೇನು ಮಾಡಬೇಕಂದ್ರೆ ಪುನಃ ಈ 100 ml ಅಷ್ಟು ಬರ್ತಲ್ಲ, ಅದರಲ್ಲಿ ಒಂದು 100 ml ಅಷ್ಟು ಮತ್ತೆ ನೀರು ಬೆರೆಸ್ಕೊಳ್ಬೇಕು. 100 ml ಅಷ್ಟು ಮತ್ತೆ ನೀರು ಬೆರೆಸಿ ಇನ್ನು ಅಕ್ಕಿ ಹಿಟ್ಟು ತೆಗೆದುಕೊಳ್ಳಿ. ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಈಗ ರಾಗಿ ಗಂಜಿ ಮಾಡ್ಲಿಕ್ಕೆ ಕಲಿಸ್ಕೊತಾರಲ್ಲ, ಹಾಗೆ ನೀರಲ್ಲಿ ಕಲಿಸ್ಕೋಬೇಕು. ಅದು ಹೇಗೆ ಲಿಕ್ವಿಡ್ ಥರ ಕಲಿಸ್ಕೋಬೇಕು. ಅದು ಕುದೀತಾ ಇರೋ ಟೈಮಲ್ಲಿ ಮತ್ತೆ ಈ ಅಕ್ಕಿ ಹಿಟ್ಟನ್ನು ಅದರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಅವೆಲ್ಲ ಹಾಕಿ ಕುದಿಸ್ತಾ ಕುದಿಸ್ತಾ ಹೇಗೆ ಬರ್ಬೇಕಂತ ಹೇಳಿದ್ರೆ ಒಂಥರ ಜೆಲ್ ಥರ ಬರಬೇಕದು. ಜೆಲ್ಸ್ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ಹಾಗೆ ಬಂದಾಗ ಅದನ್ನು ನಾವು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಅದು ತಣ್ಣಗಾದ್ಮೇಲೆ ಅದರ ಈಕ್ವಲ್ ಕ್ವಾಂಟಿಟಿಯಲ್ಲಿ ಮೊಸರು ಹಾಕೋಬೇಕು. ಮೊಸರು ಆಮೇಲೆ ಒಂದು 2 ರಿಂದ 3 ಚಮಚ ಕೊಬ್ಬರಿ ಎಣ್ಣೆಯನ್ನು ಹಾಕೋಬೇಕು. ಇವಿಷ್ಟೆಲ್ಲ ಹಾಕ್ಕೊಂಡು ಅದನ್ನು ಮಿಶ್ರಣ ಮಾಡಿ ಅದನ್ನು ಕೂದಲಿಗೆ ಎಳೆಯಾಗಿ ಅದನ್ನೆಲ್ಲ ಚೆನ್ನಾಗಿ ಕೂದಲಿಗೆ ಹಚ್ಚಬೇಕು. ಹಚ್ಚಿ ಒಂದು 3 ರಿಂದ 4 ತಾಸು ಹಾಗೆ ಬಿಡಬೇಕು. ಅದನ್ನು ಹಾಗೆ ಬಿಟ್ಟ ಮೇಲೆ ಅಂಟವಾಳಕಾಯಿ ಅಥವಾ ಶೀಗೆಕಾಯಿಯಿಂದ ತಲೆ ತೊಳಿಬೇಕು. ಹೀಗೆ ಮಾಡೋದ್ರಿಂದ ಕೂದಲು ಅದ್ಭುತವಾಗಿ ಶೈನಿಂಗ್ ಆಗ್ತವೆ. ಇದು ಒಂದು ಮೆಥಡ್. ಇನ್ನು 2ನೇ ಮೆಥಡ್ ಏನಂದರೆ ತೆಂಗಿನ ತುರಿಯನ್ನು ರುಬ್ಬಿ ಅದರದ್ದು ಹಾಲು ತೆಗಿಬೇಕು. ಆ ಹಾಲು ಚೆನ್ನಾಗಿ ಹಿಂಡಿ ತೆಗೆದು ಆ ಹಾಲಿನ ಸಮ ಪ್ರಮಾಣದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಅಲೋವೆರಾ ಜೆಲ್ಲನ್ನು ಅದರಲ್ಲಿ ಮಿಶ್ರಣ ಮಾಡ್ಕೋಬೇಕು. ಅಲೋವೆರಾ ಜೆಲ್ಲು, ತೆಂಗಿನ ಹಾಲು 2 ಆಯಿತು. ಇನ್ನು ಅದರ ಸಮ ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟನ್ನು ಕೂಡ ಬೆರೆಸ್ಕೋಬೇಕು. ಇದಾದ ಮೇಲೆ ಮತ್ತೇನಂತ ಹೇಳಿದ್ರೆ ಅದರಲ್ಲಿ ನೆನೆಸಿರ್ತಕ್ಕಂಥ ಅಗಸೆ ಬೀಜವನ್ನು ರುಬ್ಬಿ ಪೇಸ್ಟ್ ಮಾಡಿ ಅದರಲ್ಲಿ ಕೂಡ ಅದೇ ಸಮ ಪ್ರಮಾಣದಲ್ಲಿ ಹಾಕ್ಕೋಬೇಕು. ಇವೆಲ್ಲವನ್ನು ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ಮತ್ತೆ ಪುನಃ ಒಂದ್ಸಲಿ ಇದನ್ನು ಮಿಕ್ಸರ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಸರಿಯಾಗಿ ನಿಮ್ಗೆ ತಿಳಿದಿಲ್ಲ ಅಂದರೆ ಮತ್ತೆ ವಿಡಿಯೋನ ರಿಪೀಟ್ ಮಾಡಿ ನೋಡ್ಕೊಳ್ಳಿ. ಅದನ್ನು ಚೆನ್ನಾಗಿ ಬರೆದಿಟ್ಕೊಳ್ಳಿ. ಎಲ್ಲವೂ ಸಮ ಪ್ರಮಾಣ. ಅದನ್ನು ಚೆನ್ನಾಗಿ ರುಬ್ಬಬೇಕು. ರುಬ್ಬಿ ಅದನ್ನೇನು ಮಾಡಬೇಕು, ಒಂದು ಬಟ್ಟೆಗೆ ಹಾಕಿ ಹಿಂಡಬೇಕು. ಹಿಂಡಿದಾಗ ಅದು ಒಂಥರ ಜೆಲ್ ಥರ ಬರ್ತದೆ. ಅದನ್ನು ನಾವೇನು ಮಾಡಬೇಕಂದ್ರೆ ತಲೆಗೆ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ ಒಂದು 2 ತಾಸು ಬಿಡಬೇಕು. ಹಾಗೆ 2 ತಾಸು ಬಿಟ್ಟಾದ ಮೇಲೆ ಅದನ್ನು ಅಂಟವಾಳಕಾಯಿ ಅಥವಾ ಶೀಗೆಕಾಯಿ ಅಥವಾ ಮುಲ್ತಾನಿ ಮಿಟ್ಟಿಯಿಂದ ತಲೆ ತೊಳಿಬೇಕು. ಹೀಗೆ ಮಾಡಿದ್ರೆ ನಿಮ್ಮ ತಲೆ ಕೂದಲು ಫುಲ್ ಶೈನಿಂಗ್ ಆಗ್ತವೆ, ಕಪ್ಪಾಗ್ತದೆ, ಶೈನಿಂಗ್ ಆಗ್ತದೆ ಮತ್ತು ಸ್ಮೂತ್ ಆಗುತ್ತೆ, ಸಿಲ್ಕಿ ಹೇರ್ ಆಗ್ತದೆ ಅಂತ ಹೇಳ್ಬೋದು. ಈ ಮಾಹಿತಿ ತಮಗೆ ಇಷ್ಟ ಆದಲ್ಲಿ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡ್ಕೊಳ್ಳಿ. ಯಾಕಂದರೆ ಕೆಮಿಕಲ್ ಸ್ಮೂತನಿಂಗ್ ಕಂಡೀಷ್ನರ್ ಹಾಕೊಳ್ಳೋದ್ರಿಂದ
ಅದರಿಂದ ಸ್ಕಾಲ್ಪ್ ತೊಂದರೆಯಾಗಿ ಸ್ಕಾಲ್ಪ್ ಕ್ಯಾನ್ಸರು, ಸ್ಕಾಲ್ಪ್ ಸೋರಿಯಾಸಿಸು ಬರೋ ಚಾನ್ಸಸ್ ಇರ್ತವೆ. ಕಣ್ಣಿನ ಸಮಸ್ಯೆನೂ ಕೂಡ ಬರ್ತದೆ. ನಾವು ಕೆಮಿಕಲ್ ಹೆಚ್ಚಿಗೆ ಬಳಸೋದ್ರಿಂದ, ತಲೆಗೆ ಬಿಸಿನೀರು ಜಾಸ್ತಿ ಹಾಕೊಳ್ಳೋದ್ರಿಂದ ಕಣ್ಣು ಮಂಜಾಗೋದು, ಕಣ್ಣಿನಲ್ಲಿರ್ತಕ್ಕಂಥ ನರಗಳಿಗೆ ತೊಂದರೆ, ಈ ಥರ ಎಲ್ಲ ಸಮಸ್ಯೆಗಳು ಬರ್ತವೆ. ಕೆಲವು ಜನರಿಗೆ ಕಣ್ಣೇ ಹೋಗುತ್ತೆ ಈ ಥರ ಕೆಮಿಕಲ್ ಶಾಂಪೂ ಸೋಪ್ಗಳನ್ನ ಹೆಚ್ಚು ಬಳಸೋದ್ರಿಂದ. ನಾವು ಎಷ್ಟೇ ನ್ಯಾಚುರಲ್ ಆಗಿ ಮಾಡ್ತೀವಿ ಅಂದರೆ ಸ್ವಲ್ಪ ಪ್ರಮಾಣದಲ್ಲಾದರೂ ಸೋಪು ಶಾಂಪೂ ಆಗ್ತದೆ. ನಮ್ಮಲ್ಲೂ ಕೂಡ ನಮ್ಮ ಆಶ್ರಮದಲ್ಲಿ ಕೆಲವೊಂದಿಷ್ಟು ಅನಿವಾರ್ಯ ಕಾರಣದಿಂದ ನಾವು ಶಾಂಪೂನ ಮಾಡಿದ್ದೇವೆ. ಆದರೂ ಕೂಡ ನಾವು ಸಜೆಸ್ಟ್ ಮಾಡೋದೇನಂತ ಹೇಳಿದ್ರೆ, ಶಾಂಪೂಕ್ಕಿಂತ ಫಸ್ಟ್ ಆಪ್ಷನು ನೀವು ಸೀಗೆಕಾಯಿ, ಮುಲ್ತಾನಿ ಮಿಟ್ಟಿದನ್ನೇ ಮಾಡಿ. ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಒಂಚೂರಾದರೂ ಕೂಡ ಸ್ವಲ್ಪನಾದರೂ ಕೂಡ ಅದು ನೊರೆ ಬರಲಿಕ್ಕೆ ನಾವು ಹಾಕಲೇಬೇಕಾಗುತ್ತೆ. ಅದಕ್ಕಾಗಿ ನೀವು ಮೊದಲನೇ ಆಪ್ಷನು ಮನೆಯಲ್ಲೇ ಆ ಒಂದು ಸೀಗೆಕಾಯಿ, ಅಂಟುವಾಳಕಾಯಿ ಅಂತ ತೊಳೆಯೋದು. ಇಲ್ಲಾಂದರೆ ಕಡಿಮೆ ಕೆಮಿಕಲ್ ಬಳಸಿರ್ತಕ್ಕಂಥ ಶಾಂಪು ಬಳಸೋದೇ ಒಂಥರ ಕೆಲವರಿಗೆ ಹ್ಯಾಬಿಟ್ ಆಗಿರ್ತದೆ. ಅಂಥವ್ರು ಆ ಒಂದು ಶಾಂಪುಗಳನ್ನು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಬಳಸಿ ತಲೆಯನ್ನು ವಾಶ್ ಮಾಡ್ಕೊಳ್ಬೋದು. ಹೀಗೆ ಆದಮೇಲೆ ಇದರ ಜೊತೆಗೆ ಮತ್ತೊಂದು ಸೂಚನೆ ಅಂದರೆ, ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ನಾವು 5 ದಿನ ಶಿಬಿರ ಮಾಡ್ತಾಯಿದ್ದೇವೆ. ಆ 5 ದಿನ ಶಿಬಿರದಲ್ಲಿ ಏನು ಹೇಳ್ಕೊಡ್ತೇವೆ ಅಂದರೆ, ಔಷಧಿ ಇಲ್ದಂಗೆ 100 ವರ್ಷ ಆರೋಗ್ಯವಾಗಿ ನೆಮ್ಮದಿಯಿಂದ ಬದುಕೋದು ಹೇಗೆ ಅಂತ ಹೇಳ್ಕೊಡ್ತೇವೆ. ಏನು ತಿನ್ನಬೇಕು, ಯಾವಾಗ ತಿನ್ನಬೇಕು, ಎಷ್ಟು ತಿನ್ನಬೇಕು, ಹಾಗೂ ಯಾವ ರೋಗಕ್ಕೆ ಏನು ತಿನ್ನಬೇಕು, ಯಾವ ರೋಗಕ್ಕೆ ಏನು ತಿನ್ನಬಾರ್ದು, ಪ್ರಾಣಾಯಾಮ, ಧ್ಯಾನ, ಅಭ್ಯಾಸ, ಷಟ್ಕ್ರಿಯೆಗಳು ಇವೆಲ್ಲವನ್ನು ಕೂಡ ವೈಜ್ಞಾನಿಕವಾಗಿ ಹೇಳ್ಕೊಡ್ತೇವೆ. ಆ ಶಿಬಿರಕ್ಕೆ ತಾವು ಭಾಗವಹಿಸಿ ಕೇವಲ ನಿಮ್ಮ 5 ದಿನ ನಮಗೆ ಕೊಡಿ. ನಿಮ್ಮ ಜೀವನದಲ್ಲಿ ನೀವು ಆಸ್ಪತ್ರೆಗಳ ಸಹವಾಸ ಇಲ್ಲದೆ, ಔಷಧಿಗಳಿಲ್ದಂಗೆ ಹೇಗೆ ಆರೋಗ್ಯವಾಗಿ ಬದುಕಬೇಕು ಅನ್ನೋದನ್ನು ಹೇಳ್ಕೊಡ್ತೇವೆ. ಈಗಾಗಲೇ BP, ಶುಗರು, ಕೊಲೆಸ್ಟ್ರಾಲ್, ಥೈರಾಯ್ಡ್ ಇಂತಹ ಸಮಸ್ಯೆಗಳಿಂದ ಬಳಲ್ತಾ ಇರೋರು ಕೂಡ ಆ ಶಿಬಿರದಲ್ಲಿ ಭಾಗವಹಿಸಿ ನಾವು ಹೇಳ್ದಂಗೆ ಕೇಳೋದ್ರಿಂದ ಅಂಥ 100 ರೋಗಗಳಿಂದ ನಾವು ಮುಕ್ತಿ ಪಡಿಬೋದು, ಔಷಧಿಗಳನ್ನ ಬಿಡಬಹುದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ.